ನಾಯಕರು ಮತ್ತು ರಂಜನರಾವ್ ಅವರ ಮಾತನ್ನು ಕೇಳಿ 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 ನನಗೆ ತಲೆ ಗಿರ್ಮಿಟಾಗಿದೆ. ಕೆಲಸ ನನಗೆ ಹಾಗೆ ಆಗ್ತದೆ. ಯಾಕೆಂದರೆ ಯಾರಿಗೂ ಗೊತ್ತಿಲ್ಲದ ವಿಷಯಗಳನ್ನು ಇವರು ಹೇಳಿದ್ದಾರೆ ಅಂತಲ್ಲ, ಎಲ್ಲವನ್ನೂ RTI ಮೂಲಕ ಪಡ್ಕೊಂಡು, ಮಾಹಿತಿಗಳನ್ನೆಲ್ಲವನ್ನು ಪಡ್ಕೊಂಡು ಈ ನಮ್ಮ ದೇಶದಲ್ಲಿ ಆಳುವ ವರ್ಗ, ಆಮೇಲೆ ಧಾರ್ಮಿಕವಾಗಿ ಪ್ರಮುಖವಾಗಿರತಕ್ಕ ವರ್ಗ, ಇವರು ಎಲ್ಲರಿಗೂ ಕೂಡ ಕಳಿಸಿದ್ದೇವೆ ನಾವು, ಯಾರಿಗೂ ಬಾಕಿ ಇಲ್ಲ. ಪಾರ್ಲಿಮೆಂಟ್ ಸದಸ್ಯರು 542 ಜನ ಇದ್ದಾರೆ. ಕರ್ನಾಟಕದಲ್ಲಿ 228 ಜನ MLAಗಳಿದ್ದಾರೆ, ಮಂತ್ರಿಗಳಿದ್ದಾರೆ. ಇವರೆಲ್ಲ ಯಾರೆಲ್ಲ ಯೋಚನೆ ಮಾಡಬಲ್ಲವರು ಅಂತ ನಾವು ಭಾವಿಸಿದ್ದೇವೆ ತಪ್ಪಾಗಿ. ಅವರು ಎಲ್ಲರಿಗೂ ಕೂಡ ಕರ್ಮಕಾಂಡ, ಎಷ್ಟು ಒಳ್ಳೆಯ ಹೆಸರಲ್ಲ, ನಾನೇ ಕೊಟ್ಟದ್ದು. ಜ್ಞಾನಕಾಂಡ ಅಲ್ಲ, ಕರ್ಮಕಾಂಡ. ಇದೇನು ನಡೆದಿದೆ ಎನ್ನುವುದು ಯಾರಿಗೂ ಗೊತ್ತಿಲ್ಲದೇ ಇಲ್ಲ. ನಾವು ಕಳಿಸಿಕೊಟ್ಟ ಮಾಹಿತಿಯನ್ನು ಅವರು ಓದದೇ ಇದ್ದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ. ಅವರು ಉದ್ದೇಶಪೂರ್ವಕವಾಗಿ ಓದುವುದಿಲ್ಲ. ಕೆಲವರು ಉದ್ದೇಶಪೂರ್ವಕವಾಗಿ ಓದುತ್ತಾರೆ, ಆಮೇಲೆ ಉದ್ದೇಶಪೂರ್ವಕವಾಗಿ ಮರೆಯುತ್ತಾರೆ. ಹೀಗೆ ನಡೆದಿದೆ. ಎಲ್ಲರಿಗೂ ಗೊತ್ತಿರತಕ್ಕ ಒಂದು ಸತ್ಯ ಯಾರಿಗೂ ಗೊತ್ತಿಲ್ಲ. ಹೇಳ್ತಾ ಇರೋದು ಅರ್ಥ ಆಗ್ತದಾ? ಅಲ್ಲ, ಯಾಕೆ ಅರ್ಥ ಆಗ್ತದ ಅಂತ ಹೇಳಿ ನನಗೂ ಮನೆ ದೊಡ್ಡ ಅರ್ಥ ಆಗಿದೆ ಅಂತಲ್ಲ. ಲೋಕದಲ್ಲಿ ನಾನು ಕಂಡ ಹಾಗೆ ಸಮಾಜದಲ್ಲಿ ಹೇಗಿದೆ, ಪರ್ಟಿಕ್ಯುಲರ್ ಆಗಿ ದಕ್ಷಿಣ ಕನ್ನಡದಲ್ಲಿ ಹೇಗಿದೆ ಅಂದರೆ ಎಲ್ಲರಿಗೂ ಗೊತ್ತಿದೆ, ಯಾರಿಗೂ ಗೊತ್ತಿಲ್ಲ. ಇದು ಎರಡು ಒಟ್ಟಿಗೆ ಇದೆ, ಜ್ಞಾನ ಮತ್ತು ಅಜ್ಞಾನ. ಯಾಕಂದರೆ ನಾವು ಹೇಳಬೇಕಾಗೇ ಇಲ್ಲ ಹೊಸತಾಗಿ, ಅವರಿಗೆಲ್ಲರಿಗೂ ಗೊತ್ತಿದೆ. ಗೊತ್ತಿಲ್ಲದೆ ಇದ್ದದನ್ನು ನಾನು ಹೇಳಬೇಕಾದ್ದು. ನಿಮಗೆ ಗೊತ್ತೇ ಇದೆ, ಅವರಿಗೆ ನಮಗಿಂತ ಚೆನ್ನಾಗಿ ಅವರಿಗೆ ಗೊತ್ತಿದೆ, ಆದರೆ ಯಾರು ಮಾತಾಡೋದಿಲ್ಲ. ಹಾಗಿರುವಾಗ ಅದು ಕೂಡ ಒಂದು ಸಣ್ಣ ಪುಟ್ಟ ವಿಷಯಗಳ ಒಂದು ಲ್ಯಾಪ್ಸಸ್, ಏನೋ ಒಂದು ಲೋಪ ಆಯಿತು, ಕರ್ತವ್ಯ ಲೋಪ ಆಯಿತು ಇತ್ಯಾದಿಗಳು, ಒಂದು ಸಣ್ಣ ಪುಟ್ಟ, ಅದನ್ನು ನಾವು ಮಾರ್ಜಿನಲೈಸ್ ಮಾಡತಕ್ಕಂತಹ ಸಂಗತಿಗಳ, ಘನಘೋರವಾಗಿರತಕ್ಕ ಸಂಗತಿಗಳು. ಯಾರಿಗೆ ನಿಜವಾಗಿ ಭೂಮಿ ಸೇರಬೇಕಾಗಿದೆಯೋ, ಹೋಗಬೇಕಾಗಿದೆಯೋ, ಕೊಡಿಸಬೇಕಾಗಿದೆಯೋ, ನಾವು ಅವರಿಗೆ ಸೇರಬೇಕಾದದ್ದನ್ನು ತಾವು ಕಬಳಿಸತಕ್ಕ ಭೂಮಾಲೀಕರು. ಆ ಎಲ್ಲ ಭೂಮಾಲೀಕರ ಪರವಾಗಿ ಅದೆಲ್ಲ ಪ್ರಶಸ್ತಿಗೆ ಅರ್ಥವೇ ಇಲ್ಲ. ಸಾಹಿತ್ಯ ಪ್ರಶಸ್ತಿ ಒಂದು ಬಿಟ್ಟು ಸುಮ್ಮನೆ ತಮಾಷೆಗೆ ಹೇಳಿದೆ. ಹೀಗಿರುವಾಗ ಇದು ಒಂದಾಯ್ತಲ್ಲ ಭೂ ಕಬಳಿಕೆದ್ದು. ಇನ್ನೊಂದು ಸ್ತ್ರೀಯರ ಮೇಲಾಗ್ತಾ ಇರತಕ್ಕ ಅತ್ಯಾಚಾರ, ರೇಪ್ ಆ್ಯಂಡ್ ಮರ್ಡರ್. ಕ್ಷೇತ್ರದಲ್ಲಿ ಇದು ಕಾಮನ್ ಆಗಿದೆ. ಇದಕ್ಕೆ ಅರ್ಥ ಏನ್ರಿ? ಅದರ ಒಟ್ಟಿಗೆ ಒಂದು ಸೇರಿಸಲಿಕ್ಕೆ ಭಾಳ ಸರಿಯಾಗಿ ಮಾತಾಡ್ತೀವಿ. ಕಿಡ್ನ್ಯಾಪ್ ಮಾಡುವುದು, ರೇಪ್ ಮಾಡುವುದು, ಮರ್ಡರ್ ಮಾಡುವುದು, ಆಮೇಲೆ ಅದನ್ನು ದಕ್ಕಿಸಿಕೊಳ್ಳುವುದು. ಎಲ್ಲರಿಗೂ ಗೊತ್ತಿದೆ ಯಾರು ಅತ್ಯಾಚಾರಿಗಳು, ಯಾರು ಕೊಲೆಗಾರರು ಅಂತ. ಗೊತ್ತಿಲ್ಲದೇ ಅಲ್ಲ, ಗೊತ್ತಿದೆ. ಗೊತ್ತಿದ್ದು ಯಾರೂ ಮಾತಾಡುವುದಿಲ್ಲ ಮಾತ್ರ ಅಲ್ಲ, ಅತ್ಯಾಚಾರಿಗಳನ್ನು ಸಮರ್ಥನೆ ಮಾಡುತ್ತಾರೆ. ತಮ್ಮ ಎಲ್ಲ ಮಾನಸಿಕ ಶಕ್ತಿಯನ್ನು, ಪ್ರತಿಭೆಯನ್ನು ಸುರಿದು ಅತ್ಯಾಚಾರಿಗಳು ಮತ್ತು ಅವರ ಗ್ಯಾಂಗನ್ನು ಸಮರ್ಥನೆ ಮಾಡ್ತಾ ಇರತಕ್ಕ ಸಂಗತಿಯನ್ನು ದಕ್ಷಿಣ ಕನ್ನಡದಲ್ಲಿ ನಾನು ನೋಡ್ತಾ ಇದ್ದೇನೆ. ನಾನು ಏನು ಮಾಡಬೇಕು? ನನಗೆ ಆಶ್ಚರ್ಯಕ್ಕಿಂತ ಹೆಚ್ಚು ಆಘಾತವೂ ಆಗ್ತದೆ. ಕರ್ಮಕಾಂಡ ಇತ್ಯಾದಿಗಳನ್ನೆಲ್ಲ ನಾವು ನೋಡುವಾಗ ನನಗೆ ಒಂದು ಕಂಡಿತ್ತು, ಕಾನೂನು ಇರುವುದು ಉಲ್ಲಂಘಿಸಲಿಕ್ಕೆ ಅಂತ, ಪಾಲಿಸಲಿಕ್ಕಲ್ಲ. ಲೋಕದಲ್ಲಿ ಸಾಮಾನ್ಯರಿಗಿರುವುದು ಕಾನೂನನ್ನು ನಾವು ಮಾಡೋದು ಯಾಕಂದರೆ ಅದನ್ನು ನಾವು ಪಾಲನೆ ಮಾಡಬೇಕು ಅಂತ. ದೊಡ್ಡವರಿಗೆಲ್ಲ ಹೇಗುಂಟು ಈ ದೇಶದಲ್ಲಿ ಅಂದರೆ, ಕಾನೂನು ಇರುವುದು ಯಾಕೆಂದರೆ ಉಲ್ಲಂಘನೆ ಮಾಡಲಿಕ್ಕೆ ಅಂತ, ಉಲ್ಲಂಘನೆ ಮಾಡಿ ದಕ್ಕಿಸಿಕೊಳ್ಳಿಕ್ಕೆ ಅಂತ. ಅವರೆಲ್ಲರೂ ಕೂಡ ಅವರ ಸಭೆಯಲ್ಲಿ ಹೇಳುವ ಒಂದು ಮಾತಿದೆ, ಒಂದು ಮಾತಿದೆ, ಏನು ಅಂದರೆ ಸರ್ಕಾರ ಮಾಡಬೇಕಾದ ಕೆಲಸವನ್ನು ಧರ್ಮಸ್ಥಳದವರು ಮಾಡ್ತಾ ಇದ್ದಾರೆ ಅಂತ. ಅದು ಸರಿ. ಯಾಕಂದರೆ ಇವರಲ್ಲದಿದ್ದರೆ ಅವರು ಬಂದು ಈ ಜಾಗದಲ್ಲಿ ಕೂತ್ರೆ ಅವರು ಮಾಡೋದು ಹೀಗೆ. ಇದನ್ನು ಸಹಿಸಬೇಕು ಅಂದರೆ ಏನ್ರಿ ಅರ್ಥ?
ನೋಡಿ ನೋಡಿ ಇದರ ಬಗ್ಗೆ ಒಂದು ಮಾತಾಡಬಾರದು, ಇದು ತಪ್ಪು ಅಂತ ಹೇಳಿದರೆ ನೀವು ಮಾತಾಡ್ತಾ ಇರುವುದೇ ತಪ್ಪು ಅಂತ ಹೇಳಿದ್ರಿ. ಇದರ ಅರ್ಥ ಏನು? ನನಗೆ ನಿಜವಾಗಿ ಅನ್ನಿಸ್ತದೆ ಏನು ಅಂದರೆ, ಇದು ಒಂದು ಈಗ ಮಾತಾಡಿದರೆ ಆಯಿತು, ಈಗ ಇಲ್ಲದಿದ್ದರೆ ಇನ್ಯಾವಾಗಲೂ ಇಲ್ಲ ಎನ್ನುವಂಥ ಒಂದು ತುರ್ತು, ಒಂದು ಜೀವನ ಮರಣ ಪ್ರಶ್ನೆ ನಮಗೆ ಉಂಟಾಗಿದೆ. ಈಗ ನಾವು ಮಾತಾಡದಿದ್ದರೆ ನಮಗೆ ಮಾತಿರುವುದೇ ಸುಮ್ಮನೆ, ನಾವು ಬದುಕಿರುವುದೇ ಸುಮ್ಮನೆ, ನಮಗೊಂದು ಮನಸ್ಸು, ನಮ್ಮದೇ ಸ್ವಂತ ಮನಸ್ಸಿರುವುದು ಎನ್ನುವುದೇ ಒಂದು ಹುಸಿ, ಒಂದು ಮಿಥ್ಯದು. ಹಾಗೆ ಆಗಿ ಹೋಗಿದೆ. ತಾತ್ವಿಕವಾಗಿ ಯೋಚನೆ ಮಾಡುವಾಗ ನನಗೆ ಕೆಲಸ ಅನ್ನಿಸ್ತದೆ ಏನಂತ ಹೇಳಿದರೆ, ತನ್ನ ನಾಶದ ಬೀಜವನ್ನು ತಾನೇ ಒಂದು ಧರ್ಮ, ಒಂದು ಸಂಸ್ಕೃತಿ, ಒಂದು ನಾಗರಿಕತೆ ಹೊತ್ತಿದೆ ಅಂತ. ಯಾಕೆ ಅಂದರೆ ಧರ್ಮ ಸಂಸ್ಕೃತಿಗಳು ಎಲ್ಲ ಪ್ರಾರಂಭ ಆದದ್ದು ಯಾಕೆ? ನೊಂದವರು, ಅನ್ಯಾಯಕ್ಕೆ ಒಳಗಾದವರು ನಾವು ಏನು ಮಾಡಬೇಕು, ನಮ್ಮ ಪ್ರಶ್ನೆಗೆ ಎಲ್ಲಿದೆ ಉತ್ತರ ಎನ್ನುವ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ಉತ್ತರ ಇಲ್ಲ. ಯೋಚನೆ ಮಾಡಿ, ದಯಮಾಡಿ ಯೋಚನೆ ಮಾಡಿ. ನೊಂದವರು, ಅನ್ಯಾಯಕ್ಕೆ ಒಳಗಾದವರು ನಾವು ಏನು ಮಾಡಬೇಕು ಸ್ವಾಮಿ ಅಂತ ಸಮಾಜದ ಮುಂದೆ ನಿಂತು, ಯಾರ ಮುಂದೆ ಆದರೂ ನಿಂತು ಅವರು ಕೇಳ್ತಾ ಇದ್ದಾರೆ. ಇಡೀ ಈ ನಾಗರಿಕತೆಯಲ್ಲಿ ಇದಕ್ಕೆ ಉತ್ತರ ಇಲ್ಲ. ಇದಕ್ಕೆ ಉತ್ತರ ಕೊಡುವುದಕ್ಕೋಸ್ಕರವೇ ನಾಗರಿಕತೆ ಪ್ರಾರಂಭ ಆದದ್ದು. ಸಂಸ್ಕೃತಿ, ಧರ್ಮ ಪ್ರಾರಂಭ ಆದದ್ದೇ ಅನ್ಯಾಯಕ್ಕೆ ಒಳಗಾದವರಿಗೆ ಏನು ನಾವು ಮಾಡಬೇಕಾದ ಅವಶ್ಯಕ ಶುಶ್ರೂಷೆ ಇದೆ ಎನ್ನುವುದನ್ನು ತಿಳಿಸುವುದಕ್ಕೋಸ್ಕರವೇ ಧರ್ಮ ಪ್ರಾರಂಭ ಆದದ್ದು. ಇವತ್ತು ಧಾರ್ಮಿಕರ ಮುಂದೆಯೇ ಬಂದು ಅವರೇ ಕಾರಣವಾಗಿ ಈ ಪ್ರಶ್ನೆ ನಾವು ಕೇಳ್ತಾ ಇದ್ದೇವೆ. ನೊಂದವರು ಏನು ಮಾಡಬೇಕು, ಸತ್ತವರು ಏನು ಮಾಡಬೇಕು, ಸತ್ತವರ ಪಾಲಿನ ಅವರ ಮನೆಯವರು ನಿತ್ಯ ಅವರ ಸಾವಿನ ದುಃಖವನ್ನು ಅನುಭವಿಸಬೇಕಾ, ಅಥವಾ ಈ ಲೋಕದಲ್ಲಿ ಸಮಾಜದಲ್ಲಿ ಒಂದು ನ್ಯಾಯ ಅಂತ ಉಂಟಾ ಅಂತ ಇದನ್ನು ಕೇಳಬೇಕಾ ಬೇಡವಾ? ಇದಕ್ಕೆ ಉತ್ತರ ಇಲ್ಲ. ಯಾವುದಕ್ಕೆ ನಿಜವಾಗಿ ಉತ್ತರ ನಾವು ಕೊಡಬೇಕಾಗಿ, ಉಳಿದದೆಲ್ಲ ಬಿಡಿ, ಉತ್ತರ ಕೊಡಬೇಕಾಗಿದೆಯೋ ಅದಕ್ಕೆ ಉತ್ತರ ಇಲ್ಲ. ಮತ್ತೆ ನಾವು ಏನು ಮಾತಾಡಿದರೆ ಏನು, ಮಾತಾಡದಿದ್ದರೆ ಏನು, ಹೀಗಿದೆ. ತನ್ನ ನಾಶದ ಬೀಜವನ್ನು ತಾನೇ ಹೊತ್ತುಕೊಂಡ ಒಂದು ಧರ್ಮದ ವಿಕಟ ನರ್ತನವನ್ನು ನಾವು ನೋಡ್ತಾ ಇದ್ದೇವೆ. ಇದು ನಾಶಯೋಗ್ಯವಾದ ಸಂಸ್ಕೃತಿ, ಇದು ನಾಶವಾಗದೆ ನಿಜವಾದ ಹೊಸ ಸಂಸ್ಕೃತಿ ಹುಟ್ಟುವುದಿಲ್ಲ ಅಂತ ನನಗೆ 100ಕ್ಕೆ 100 ಖಚಿತ. ಉದ್ರಿಕ್ತಗೊಂಡು ಬದುಕಿರುವುದು ನಾವು ಮಾಡಬೇಕಾದ ಕೆಲಸಕ್ಕೆ ಬದಲಿಯಾದ ಜೀವನ ಅಲ್ಲ. ನಾವು ಹೋರಾಟ ಮಾಡಲೇಬೇಕಾಗಿದೆ. ನಿಜವಾದ ಧರ್ಮ ಅಂದರೆ ಏನು, ಅದನ್ನು ಉಳಿಸುವುದಕ್ಕೋಸ್ಕರವೇ ನಾವು ಧರ್ಮದ ವಿರುದ್ಧ ಹೋರಾಟ ಮಾಡಬೇಕಾಗಿ ಬಂದಿದೆ ಅಂತ ಆಶ್ಚರ್ಯ ಅಲ್ವಾ? ಎಂತ ಹೇಳ್ಬೇಕು, ಅಯ್ಯೋ ದೇವ. ಎಷ್ಟೋ ಸಲ ಅನ್ನಿಸ್ತದೆ, ಏನು ದೊಡ್ಡ ದೊಡ್ಡ ಮಾತುಗಳೆಲ್ಲ ಹೇಳ್ತಾರೆ, ನಮಗೆ ಕಬ್ಬಿಣದ ಮಾಂಸಖಂಡಗಳು ಬೇಕು, ಉಕ್ಕಿನ ನರಗಳು ಬೇಕು, ಇತ್ಯಾದಿ ಇತ್ಯಾದಿ. ಹೃದಯ ಏನಾಗಬೇಕು? ಮೈ ಗಟ್ಟಿಯಾಗಬೇಕು, ನಿಜ, ಬಲಿಷ್ಠರಾಗಬೇಕಾದದ್ದು ನಿಜ. ಹೃದಯ ಏನಾಗಬೇಕು? ಅದು ಕಲ್ಲಾಗಬಾರದು. ಮೈ ಕಲ್ಲಾಗಿರಲಿ, ಕಲ್ಲಿನ ಹಾಗೆ ಆಗಲಿ, ಮನಸ್ಸು ಕಲ್ಲಾಗಬಾರದು, ಹೃದಯ ಕಲ್ಲಾಗಬಾರದು. ಹೃದಯ ನಿಜವಾಗಿ ಕರಗಬೇಕು. ಆದದ್ದರಿಂದಲೇ ಇರುವ ಪದ ಹೃದಯ ವಿದ್ರಾವಕ ಅಂತ. ಹೃದಯ ವಿದ್ರಾವಕ ಆಗದೆ ಹೃದಯ ಇದೆ ಅಂತಲೇ ಗೊತ್ತಾಗೋದಿಲ್ಲ. ಕರಗಬೇಕು ಅದು. ಹೆಣ್ಣುಮಕ್ಕಳು ಅಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಸಾಯ್ತಾ ಇದ್ದಾರೆ. ಒಬ್ಬರ ಹೃದಯ ಕರಗುವುದಿಲ್ಲ ಅಂತ ಹೇಳಿದರೆ ಏನು ಹೇಳಬೇಕು? ಇದಕ್ಕೆ ನೀವು ಏನು ಹೇಳುವುದು ಸಾಧ್ಯ? ಈ ವಿಷಯಕ್ಕೆ ಏನು ಹೇಳುವುದು ಸಾಧ್ಯ? ಹಾರಿಬಲ್. ಅಲ್ಲಿ ಒಂದು ಕಡೆ ಒಬ್ಬರು ಹೇಳ್ತಾರೆ, ಸೌಜನ್ಯ ಸಾವು ಉಂಟಲ್ಲ, ಅದು ಪವಿತ್ರ ಸಾವು. ಕನ್ನಡ ಭಾಷೆ ಸಾರ್ಥಕ. ಪವಿತ್ರ ಸಾವು ಅಂತ ಅಂದರೆ ಪವಿತ್ರ ಎನ್ನುವ ಪದದಲ್ಲಿ ಧರ್ಮದ ಲೇಪ ಇದೆ. ಅತ್ಯಾಚಾರಕ್ಕೆ ಒಳಗಾದದ್ದು, ಮರ್ಡರ್ ಆದದ್ದು, ಆ ಹೆಣ್ಣಿನ ಮನೆಯವರು ಒದ್ದಾಡ್ತಾ ಇರುವುದು, ಇದು ಎಲ್ಲವೂ ಪವಿತ್ರ ಸಾವಿನ ಫಲಿತಾಂಶ. ನೀವು ಯಾಕೆ ತಲೆಗೆಡಿಸಿಕೊಳ್ತಾ ಇದ್ದೀರಿ?
ಹೀಗೆ ಆಗದೇ ಇದ್ದರೆ ಪವಿತ್ರ ಸಾವಾಗುವುದಿಲ್ಲ ಅಂತ ಹೀಗೆ ಹೇಳ್ತಾರಲ್ಲ, ಹಾರಿಬಲ್. ಇದೇನು ಎಕ್ಸ್ಟ್ರೀಮ್ ಇದು, ಇದನ್ನು ನಾವು ಸಹಿಸಬೇಕಲ್ಲ. ಇದನ್ನು ಕೇಳಿಕೊಂಡು ಹೌದು ಅದು ಇರಲಿಕ್ಕೂ ಸಾಕು ಅಂತ ನಮ್ಮ ತಲೆ ಆಡಿಸ್ಬೇಕಲ್ಲ. ಇದಕ್ಕೆ ಧಿಕ್ಕಾರ ಇರಲಿ. ಈ ರೀತಿಯ ಜೀವನಕ್ಕೆ ಎಲ್ಲ ಕೆಡುಕುಗಳು, ಕೆಲವು ಒಳ್ಳೆಯದರೊಟ್ಟಿಗೆ ಎಲ್ಲ ಕೆಡುಕುಗಳು ಸೇರಿ ಈ ಸಂಸ್ಕೃತಿ ಆಗಿದೆ. ಕೆಡುಕಿನಲ್ಲಿ ಒಂದು ಮುಖ್ಯ ಅಂಶ ಯಾವುದು ಅಂದರೆ ಪ್ರಚಾರ, ಪ್ರಪಗಾಂಡ. ದೇವತೆಗಳಿದ್ದಾರೆ ಅಂತ ಅದೇ ಕಂಡಬಿಟ್ಟಾಯಿತು. ಅದರ ಒಟ್ಟಿಗೆ ಈ ಅದು ಸಾಲದು ಅಂತ ದೇವಮಾನವರು ಬೇರೆ ಸೇರಿದ್ದಾರೆ. ಗೊತ್ತಾಯ್ತಾ? ಇದು ಏನಾಗಿದೆ? ಇದು ಪ್ರಚಾರ ಸ್ವಾಮಿ. ಪ್ರಚಾರವನ್ನು ನಂಬುವವರು, ಅದನ್ನೇ ನಾವು ಹೇಳಿದ್ದು, ಅಧರ್ಮವನ್ನೇ ಧರ್ಮವೆಂದು ನಂಬಿಸುವವರು. ನಂಬುವವರು ಇರುವಲ್ಲಿಯ ತನಕ, ಸ್ಟೂಪಿಡ್ ಫೆಲೋಸ್, ನಂಬುವವರು ಇರುವಲ್ಲಿಯ ತನಕ ನಂಬಿಸುವವರು ಇರ್ತಾರೆ. ತಮ್ಮ ಸ್ವಾರ್ಥಕ್ಕೋಸ್ಕರ ಧರ್ಮವನ್ನು ಬಳಕೆ ಮಾಡ್ತಾರೆ. ಅದು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತದೆ. ಪವಿತ್ರ ಸಾವು ಎನ್ನುವ ಮಾತನ್ನು ಕಾಯಿನ್ ಮಾಡುವಲ್ಲಿ ಅವರಿಗೆ ಬೇಕಾದರೂ ಹೋಗ್ತದೆ. ಇದನ್ನು ಮಾಡಿಸ್ತಾರೆ, ಬುದ್ಧಿವಂತರು ಮಾಡಿಸ್ತಾರೆ. ಮಾಧ್ಯಮಗಳನ್ನು ನೋಡಿ, ಇಷ್ಟೆಲ್ಲದಕ್ಕೆ ಏನು ಕಾರಣ? ಈ ಅಧಪತನಕ್ಕೆ ಏನು ಕಾರಣ? ಕುರುಡು ಕಾಂಚಾಣ, ಬೇರೆ ಯಾವುದೂ ಅಲ್ಲ. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಇದು ಒಂದೇ ಕಾರಣ. 1 ಕೋಟಿ ರೂಪಾಯಿ 10 ಕೋಟಿ ರೂಪಾಯಿ ನಮ್ಮ ಮುಂದೆ ಇಟ್ಟರೆ ನಮ್ಮ ವ್ಯಕ್ತಿತ್ವವನ್ನೇ, ಅವ್ರ ವ್ಯಕ್ತಿಗಳ ಬಗ್ಗೆ ಎಲ್ಲ ನಾನು ಹೇಳ್ತಾ ಇರೋದು. ಅದು ಎಲ್ಲರೂ ಒಂದು ಆ ಜಾಗದಲ್ಲಿ ಕೂತ್ರೆ ಗೊತ್ತಾಯ್ತಲ್ಲ. ಯಾರನ್ನು ಬೇಕಾದರೂ ಕೊಂಡುಕೊಳ್ಳಬಲ್ಲೆ, ಯಾಕಂದರೆ ಅಷ್ಟು ಹಣ ಇದೆ. ಒಂದು. ಎರಡನೆಯದು, ದುಡ್ಡಿನ ಮೋಹಕ್ಕೆ ಬಲಿಯಾಗದವರು ಯಾರೂ ಇಲ್ಲ ಎನ್ನುವುದು ದೇವಮಾನವರಿಗೆ ಖಚಿತವಾಗಿದೆ. ಇದು ಖಚಿತವಾದದ್ದರಿಂದಲೇ ಅವರು ದೇವಮಾನವರಾದರು. ಯಾರನ್ನು ಬೇಕಾದರೂ, ಒಂದು ಮಾತು ಹೇಳ್ತಾರೆ, ತಪ್ಪು ತಿಳ್ಕೊಳ್ಬೇಡಿ. ಏನು ಅಂದರೆ, ರಾಜ್ಯಸಭಾ ಸದಸ್ಯರಾಗಿ ಮಾಡಿದ ಎಲ್ಲರಿಗೂ ಕೂಡ ಇವರ ಕರ್ಮಕಾಂಡದ ವಿಷಯ ಗೊತ್ತಿಲ್ಲ ಅಂತ ನೀವು ನಂಬಬೇಕು. ಗೊತ್ತಿಲ್ಲ. ಮೋದಿಯವರಿಗೆ ಗೊತ್ತಿಲ್ಲ. ಒಬ್ಬರನ್ನು ಒಂದು MP ಮಾಡಬೇಕಾಗಿದ್ದರೆ ಅವರ ಹಿನ್ನೆಲೆ ಏನು ಅಂತ ಅವರು ನೋಡಬೇಕೋ ಬೇಡವೋ, ಅವರಿಗೆ ಗೊತ್ತಿಲ್ಲ. ಅವರ ಮಂತ್ರಿ ಮಂಡಲದ ಸಂಪುಟದವರಿಗೆ ಗೊತ್ತಿಲ್ವ? BL ಸಂತೋಷಿಗೆ ಗೊತ್ತಿಲ್ವ? ಸ್ವಾಮಿ ಗೊತ್ತಿದ್ದದರಿಂದಲೇ ಮಾಡಿದ್ದು, ಗೊತ್ತಿಲ್ಲದೆ ಅಲ್ಲ ಅದು. ದಟ್ ಈಸ್ ದ ಪಾಯಿಂಟ್. ಮಾಡಬಹುದಾದ, ರಾಜ್ಯಸಭಾ ಸದಸ್ಯರಾಗಿ ಮಾಡಬಹುದಾದ ಸಕಲ ಯೋಗ್ಯತೆಗಳು ಇವೆ. ಈ ಮೊದಲು ಮಾಡಲಿಲ್ಲ ಯಾಕೆ ಅಂತ ಅಷ್ಟೇ ಇರುವುದು. ವಿಷಯ ಬರುವುದಿಲ್ಲ ಅಂತ ಹೇಳಿದ್ರೆ, ಇಂಥದ್ದೊಂದು ಆಡಳಿತ ವೈಖರಿಯನ್ನು ನಾವು ನೋಡ್ತಾ ಇದ್ದೇವೆ. ಅವರ ಒಟ್ಟಿಗೆ ಇದ್ದೇವೆ. ಏನು ಹೇಳಬೇಕು? ಸಮಾಜಕ್ಕೆ ಒಂದು ಅರಿವಳಿಕೆ ಕೊಡಲಾಗಿದೆ. ಅಂದರೆ ಅದು ಧರ್ಮದ ಮೂಲಕ ಕೊಟ್ಟರೆ ಅದು ಅಷ್ಟು ಬೇಗ ಅದನ್ನು ಎಬ್ಬಿಸಲಿಕ್ಕೆ ಆಗುವುದಿಲ್ಲ. ಯಾವುದು ಸಂಸ್ಕೃತಿಯ ಮೂಲಕ ಕೊಟ್ಟರೆ, ಈಗ ನಾನು ಮಾತಾಡಿದ ಕೂಡಲೇ ನನ್ನ ಮಿತ್ರರು ಹೇಳ್ತಾರೆ, ಹೋಗಿ ಒಂದು ಧರ್ಮದ ವಿರುದ್ಧ ಮಾತಾಡಿದರಲ್ಲ. ನಾನು ಹೋಗಲಿಲ್ಲ, ನಾನು ಇನ್ನೂ ಇದ್ದೇನೆ. ಧರ್ಮದ ವಿರುದ್ಧ ನಾನು ಮಾತಾಡಿದ್ದ. ಈಗ ಧರ್ಮವೆಂದು ನಂಬಿಸಲಾದ ಅಧರ್ಮದ ವಿರುದ್ಧ ಮಾತಾಡಿದ್ದ. ಇಷ್ಟು ನಿಮಗೆ ಡಿಮಾರ್ಕೇಶನ್ ಮಾಡಲಿಕ್ಕೆ ಬಾರದಿದ್ದರೆ ನೀವು ಧರ್ಮ ಅಂತ ಹೇಳುವುದು ಹೇಗೆ? ಯಾವುದನ್ನೇ ಆಗಿದ್ದರು. ಧರ್ಮದ ಮೂಲದಲ್ಲಿ ಇರುವುದು ಅಂತ ಗೊತ್ತುಂಟ? ವಿಪರ್ಯಾಸಗಳ ಅರಿವು. ಯಾವುದು ವಿಪರ್ಯಾಸ? ಇದಲ್ಲ ನೇತಿ, 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 ಇದಲ್ಲ ಸತ್ಯ, ಇದಲ್ಲ, ಇದು ತೋರಿಕೆ, ಸತ್ಯವಲ್ಲ ಅಂತ ನೀವು ಅದನ್ನು ವಿಂಗಡಿಸಿ ನೋಡುತ್ತಾ 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 ನಮಗೆ ಜ್ಞಾನ ಸತ್ಯ ಯಾವುದು ಎನ್ನುವುದರ ಹೊಳಹು ಉಂಟಾಗುವುದು.
ಆದ್ದರಿಂದ ಧರ್ಮದ ವಿಚಾರ ನಾವು ಯೋಚನೆ ಮಾಡಬೇಕಾಗಿದ್ರೆ ಮೊದಲು ವಿಪರ್ಯಾಸಗಳು ಧರ್ಮದ ಹೆಸರಿನಲ್ಲಿ ವಿಪರ್ಯಾಸಗಳು ನಡೀತಾ ಇದ್ದಾವೆ ಅಂತ ನಮಗೆ ಗೊತ್ತಾಗಬೇಕು. ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ನಾವೇ ಅಧರ್ಮವನ್ನು ಧರ್ಮವೆಂದು ನಂಬಿದೆವು. ಆದ್ದರಿಂದ ಇದು ಎಲ್ಲದಕ್ಕೆ, ಈ ಎಲ್ಲ ಸಂಗತಿಗಳ ಬಗೆಗೆ ಮೂಲಭೂತವಾಗಿ ಯೋಚನೆ ಮಾಡುವ ಒಂದು ಸಂದರ್ಭ ಎಲ್ಲರಿಗೂ ಬಂದಿದೆ. ಧಾರ್ಮಿಕರಿಗೂ ಬಂದಿದೆ, ಅಧಾರ್ಮಿಕರಿಗೂ ಬಂದಿದೆ. ಏನಿದು ಅವಸ್ಥೆ ಅಂತ, ಮನುಷ್ಯರ ಅವಸ್ಥೆ ಏನು ಅಂತ, ಅಧಿಕಾರ ಬಂದರೆ, ದುಡ್ಡು ಬಂದರೆ, ದೇವಮಾನವ ಎನ್ನುವ ಕೀರ್ತಿ ಬಂದರೆ, ಇದೆಲ್ಲವೂ ಸುಳ್ಳು ಅಂತ ಗೊತ್ತಿದ್ದು ಮನುಷ್ಯರೇ, ನಮ್ಮ ಹಾಗೆಯೇ ದೇಹ ಮನಸ್ಸು ಎಲ್ಲ ಇರತಕ್ಕ, ಹಸಿವು ಬಾಯಾರಿಕೆ ಎಲ್ಲ ಇರತಕ್ಕ ಮನುಷ್ಯರೇ ಏನಾಗುತ್ತಾರೆ ಎನ್ನುವುದಕ್ಕೆ ಧರ್ಮಸ್ಥಳ ಸಾಕ್ಷಿ. ಯೋಚನೆ ಮಾಡಿ.